ನನಗೆ ಬಹಳ ದುರಂತ ಆಗಿದ್ದೇನೆಂದರೆ DCM DK ಶಿವಕುಮಾರ್ ಮತ್ತು ಒಂದಿಷ್ಟು ಅಲ್ಪಸಂಖ್ಯಾತ ದೊಣ್ಣೆಗಳು ಒಂದು ಮೀಟಿಂಗ್ ಕೂತಿದ್ರು. ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹೇಳ್ತೀನಂತ, ನೀವು ನಾಯಕರು ಅಂತ ನೀವು ಅನ್ಕೋತಿರಲ್ಲ, ಆದರೆ ಆ ಸಮುದಾಯ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಹೀರೋಗಳೇ, ಹುಲಿಗಳೇ. ಯಾವ ಥರ ನೀವು ಬ್ಯಾಲೆನ್ಸ್ಡ್ ಪಾಲಿಟಿಕ್ಸ್ ಮಾಡ್ತೀರ ಅನ್ನೋದನ್ನು ನಾನು ಬಿಡಿಸಿ ಹೇಳೋದಕ್ಕೆ ಶುರು ಮಾಡಿದ್ರೆ ದೊಡ್ಡ ಕಥೆಗಳಾಗ್ತವೆ. ಐ ಡೋಂಟ್ ಕೇರ್ ಎನಿಬಡಿ. ಪ್ರಜಾಪ್ರಭುತ್ವದ ಆಶಯ ಮತ್ತು ಅವಕಾಶಗಳ ನಡುವೆ ಬದುಕ್ತಾ ಇರೋ ನಾನು. ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿದವರು, ಅನ್ಯಾಯ ಆಗ್ತಿದ್ದಾಗ ಸುಮ್ಮನಿದ್ದವರು ದೊಣ್ಣೆ ನಾಯಕರಾಗಿ ಎಲೆಕ್ಷನ್ ಬಂದಾಗ ಮೆರೆಯೋದಕ್ಕೆ ಹೋಗ್ತಿರಲ್ಲ, ಅದು ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡನ್ನು ನೋಡಿ ಸಾಕಾಗಿ ಮಾತಾಡೋದು ನಾವೆಲ್ಲ. ಎದುರುಗಡೆ ಆಲಿಮ್ಗಳು ಸಾಲಾಗಿ ಸೇರಲ್ಲಿ ಕೂತ್ಕೊಂಡಿದ್ರು, ಮೌಲ್ವಿಗಳೆಲ್ಲ ಸಾಲಾಗಿ ಕೂತ್ಕೊಂಡಿದ್ರು. ಈ ರಾಜ್ಯದಲ್ಲಿ ನಾನು ಯಾವತ್ತೂ ಕೂಡ ಮಠಾಧೀಶರುಗಳು ಇವ್ರು ಕರೆದ ಜಾಗಕ್ಕೆ ಹೋಗ್ಬಿಟ್ಟು ಸಾಲಾಗಿ ಕೂತಿದ್ದನ್ನು ನಾನು ನೋಡೇ ಇಲ್ಲ ಯಾವತ್ತು. ಬದಲಿಗೆ ಮಠಗಳಿಗೆ ಇವ್ರುಗಳು ಹೋಗಿ ಅವರ ಪಾದದ ಬಳಿ ಕೂತು ನಮಸ್ಕಾರ ಮಾಡಿ, ಅಣ್ಣ ಸಪೋರ್ಟ್ ಮಾಡಿ ಅಣ್ಣ ಅಂತ ಭಿಕ್ಷೆ ಬಿಡ್ತಾರೆ, ಭಿಕ್ಷೆ. ಆದರೆ ಪುಕ್ಕಟೆಯಾಗಿ ಸಿಗುವಂಥ ಮುಸಲ್ಮಾನ ಸಮುದಾಯ, ಅಲ್ಲಿನ ಜನಸಮುದಾಯ, ಅಲ್ಲಿನ ಜನಸಾಮಾನ್ಯರು, ಆಲಿಮ್ಗಳು, ಹುಲಾಮಗಳು, ಈ ಮೌಲ್ಯಗಳು ಏನು ಲೇಯರ್ ಇದೆ, ಅವರೆಲ್ಲ ಇವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಚೇರಲ್ಲಿ ಸಾಲ ಕೂರ್ತಾರೆ. ಆಲಿಮ್ಗಳಿಗೆ ಸ್ವಾಭಿಮಾನ ಬೇಡವಾ? ಹಲೋ ನಮಸ್ಕಾರ. ಕಳೆದ 4 ದಿನದಿಂದ ದಾವಣಗೆರೆ ಕಡೆ ಇದ್ದೆ ನಾನು, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಈ ವಿಡಿಯೋವನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಬೇಕು ನೀವು, ಅಂದರೆ ಲಾಂಗ್ ಟೈಮ್ ನೋಡ್ಬೇಕು ನೀವು. ಒಂದಿಷ್ಟು ದೊಣ್ಣೆ ನಾಯಕರ ಕತೆ ನಾನು ಹೇಳಬೇಕಾಗಿದೆ. ನಾನು ಕೂಡ ಪೂಜಾ ಇಂಟರ್ನ್ಯಾಷನಲ್ ಹೋಟ್ಲು ಸುತ್ತಮುತ್ತನೇ ಓಡಾಡ್ಕೊಂಡಿದ್ದೆ ದಾವಣಗೆರೆಯಲ್ಲಿ. ದಾವಣಗೆರೆಯ ಅನೇಕ ಗಲ್ಲಿಗಳು, ಅನೇಕ ಮುಖಂಡರು, ಎಲ್ಲ ಪಕ್ಷ ಮಿಕ್ಸು, ಕಾಂಗ್ರೆಸ್, BJP, SDP, ಪಕ್ಷೇತರ ಅಂತಿಲ್ಲ, ಆಲ್ಮೋಸ್ಟು ಜನಸಾಮಾನ್ಯರಿಂದ ಹಿಡಿದು ಹಲವು ಮುಖಂಡರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದೀನಿ. ಏನಾಗುತ್ತೆ ದಾವಣಗೆರೆಯಲ್ಲಿ ರಿಸಲ್ಟು? ಕೇವಲ ಒಂದು ಸೈಡ್ ಫೋಕಸ್ ಆಗ್ತಿದೆ. ಮುಸಲ್ಮಾನರಿಗೆ ಈ ಸಲ ಸಿಟ್ಟು ಬಂದಿದೆ. ಅವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ. ಇದು ನಿಜಾನ? ಇನ್ನೊಂದು ಕಡೆ ಮಠಗಳ ತೀರ್ಮಾನ ಲಿಂಗಾಯತರ ಮತವನ್ನು ತೀರ್ಮಾನ ಮಾಡುತ್ತೆ, ಯಾರಿಗೆ ವೋಟ್ ಹಾಕಬೇಕು, ವೋಟ್ ಹಾಕಬಾರ್ದು. ಫೈನಲಿ ಲಿಂಗಾಯತ ಮಠಾಧೀಶರ ತೀರ್ಮಾನ ಇಂಪಾರ್ಟೆಂಟ್ ಆಗ್ತದೆ. ಅವರು ಯಾರ ಜೊತೆ ನಿಂತಿದ್ದಾರೆ? ಹೊರಗೆ ಬರ್ತಿರೋ ಸ್ಟೇಟ್ಮೆಂಟು ನಿಜನ, ಸುಳ್ಳ, ರಿಯಾಲಿಟಿನ ಅಥವಾ ಗಿಮಿಕ್ಕ? ಇದರ ಜೊತೆಗೆ ಲಿಂಗಾಯತ ಸಮುದಾಯ ಒಬ್ಬ ಎಷ್ಟೇ ಅಭ್ಯರ್ಥಿ ಗೆದ್ದ ನಂತರ ಅವರ ಮನೆ ಬಾಗಿಲಿಗೆ ಹೋಗಿ ನಿಲ್ತಾರ? ಆ ಮಟ್ಟಿಗೆ ಅವರು ವಿಶಾಲವಾದ ಚಿಂತನೆ ಮಾಡ್ತಾರ? ಪರ್ಟಿಕ್ಯುಲರ್ಗೆ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಚರ್ಚೆಗಳು ಎಲ್ಲ ಮಾಡ್ಕೊಂಡು ಹೋಗೋಣ ನಾವು. ಮೊಟ್ಟ ಮೊದಲಿಗೆ ಅಲ್ಪಸಂಖ್ಯಾತ ಮುಸಲ್ಮಾನ ಸಮುದಾಯದ ಆಕ್ರೋಶ ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು 40 ವರ್ಷಗಳ ಕಾಲ ಇಡೀ ದಾವಣಗೆರೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಒಂದು ಕುಟುಂಬ, ಶಾಮ್ನವ್ರ ಕುಟುಂಬ. ಇಡೀ ದಾವಣಗೆರೆ ಅವ್ರ ಕೈಲಿದೆ, ಇಡೀ ದಾವಣಗೆರೆ ಅವ್ರ ಕೈಲಿದೆ. ಉತ್ತರದಲ್ಲಿ ಮಲ್ಲಿಕಾರ್ಜುನ್, ದಕ್ಷಿಣದಲ್ಲಿ ಶಿವಶಂಕರಪ್ಪನವರು, ಇಡೀ ದಾವಣಗೆರೆಯ ಸಂಸದರಾಗಿ ಪ್ರಭಾ ಮಲ್ಲಿಕಾರ್ಜುನ್. 40 ವರ್ಷದ ಪಾಲಿಟಿಕ್ಸ್ ಇದು. ಈಗ ಪ್ರಭಾ ಮಲ್ಲಿಕಾರ್ಜುನ್ ಈ ಸಲ ಎಲೆಕ್ಟ್ ಆದರೂ ಕೂಡ 40 ಇಯರ್ಸಿಂದ ಪ್ರಭಾವ ಇಟ್ಕೊಂಡರು. BJPಯ ವೋಟ್ ಆದಂತಹ ಪಂಚಮಸಾಲಿ ಲಿಂಗಾಯತರು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಸಾದರ ಲಿಂಗಾಯತರು ಶಿವಶಂಕರಪ್ಪನವ್ರ ಕುಟುಂಬದವರು ಭಾಳ ಕಡಿಮೆ ಪ್ರಮಾಣದಲ್ಲಿದೆ. ಅದರಲ್ಲೂ ಒಂದಿಷ್ಟು ಪ್ರಮಾಣ BJP ಜೊತೆ ನಿಂತಿದೆ. ಆದರೂ ಕೂಡ ಎಲ್ಲ ಸಮುದಾಯಗಳು ಈ ಕುಟುಂಬವನ್ನು ಬೆಂಬಲಿಸ್ಕೊಂಡು ಪ್ರೀತಿಸ್ಕೊಂಡು ಬಂದಿದೆ. ಇವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಏನು ಮಾಡಿಲ್ಲ, ಅಲ್ಲಿನ ಲೋಕಲ್ಸ್ ಜನರೇ ಮಾತಾಡ್ತಾರೆ. ನಾವು ಅದನ್ನು ಯಾವ ಬೇಕಾದ್ರೂ ಕೇಳಿಸ್ಕೋಬೋದು. ನಾನು ಕೂಡ ಕೆಲವೊಂದನ್ನು ಹಾಕ್ತೀನಿ. ಈಗ ಈ ಸಲ ಆದರೆ ನಮಗೆ ಟಿಕೆಟ್ ಕೊಡಿ ಅಂತ ಮುಸಲ್ಮಾನರ ಒತ್ತಡಗಳಿತ್ತು. ಅದರ ಬಗ್ಗೆ ನಾನು ವೀಡಿಯೋನ ಮಾಡಿದ್ದೀನಿ, ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಅದು ನಿಮಗೆ ಗೊತ್ತೇ ಇದೆ. ನಾನು ಡೈರೆಕ್ಟಾಗಿ ವಿಚಾರಕ್ಕೆ ಬರೋಣ. ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ, ಏನೇನೋ ಮೀಟಿಂಗ್ಗಳೆಲ್ಲ ಮಾಡಿದ್ರು. ಒಂದಿಷ್ಟು ದೊಣ್ಣೆ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಆ ದೊಣ್ಣೆ ನಾಯಕರನ್ನೆಲ್ಲ ಕೂರಿಸ್ಕೊಂಡು ಅಲ್ಪಸಂಖ್ಯಾತ ನಾಯಕರು ಅಂತ ಅವ್ರನ್ನ ಕರೀತಾರೆ. ಆ ಜಾತಿಗೆ ಸೇರಿರೋದ್ರಿಂದ ಇವರು ಆ ಸಮುದಾಯದ ಪ್ರತಿನಿಧಿಗಳು, ಪ್ರತಿನಿಧಿಸುವವರು ಅಲ್ಲ, ಆ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ಬೋದು ಅಷ್ಟೇ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ ಒಂದು ದಿಟ್ಟ ನಾಯಕತ್ವದ ಕೊರತೆ ಇದೆ. ಯಾವನೂ ಇಲ್ಲ ಆಲ್ಮೋಸ್ಟ್. ಯಾರಾದರೂ ಚೂರು ಪೋರ ಇದ್ದರೆ ಅವ್ರನ್ನೇ ಮುಗಿಸ್ಬೇಕು.
ಅಲ್ಲ ಆದಮೇಲೆ ನಮಗೆ ಸಿದ್ದರಾಮಯ್ಯ ಅವರೇ ಗ್ರೇಟು, ಈ ಥರ ಎಲ್ಲ ಕೆಲವೆಲ್ಲ ಒಂದು ಉಡಾಫೆ ಮಾತುಗಳನ್ನು ಅರಗಿಸ್ಕೊಳ್ಳೋಕ್ಕಾಗ. ಅದನ್ನು ಹೊರತುಪಡಿಸಿದ ಒಂದು ಚಾರ್ಮು ಇಟ್ಕೊಂಡಂಥ ಮನುಷ್ಯ. ಜಮೀರ್ ಅಹ್ಮದ್ ಖಾನ್ ಅವರನ್ನು ಯಾವುದೇ ಕಾರಣಕ್ಕೂ ಹಲವಾರು ವಿಚಾರದಲ್ಲಿ ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಅವರಿಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇರುವಂತಹ ಒಂದು ಫ್ಯಾನ್ ಬೇಸ್, ಪ್ರಯಾರಿಟಿ ಬೇರೆ ಯಾವ ದೊಣ್ಣೆ ನಾಯಕರು ಇಲ್ಲ. ಇವತ್ತು ದಾವಣಗೆರೆಯಲ್ಲಿ ದೊಣ್ಣೆ ನಾಯಕರದೇ ಅಬ್ಬರ. ಏನು ಪೂಜಾ ಇಂಟರ್ನ್ಯಾಷನಲ್ ಹೋಟೆಲ್ಲು, ಯಾವ ರೆಸಾರ್ಟು, ಏನು ಮೀಟಿಂಗು, ಏನು ಮಾತು, ಏನು ಪೌರುಷ. ವಾಸ್ತವ ಅದಲ್ಲ. ಯಾವನೋ ಅವ್ನು ಜಮೀರು, ಅವ್ನು ಜಮೀರ್ ಬಂದಿದ್ರೆ ಒಳ್ಳೆಯದು, ಈ ಥರದ ಮಾತುಗಳು ದೊಡ್ಡ ಪ್ರಮಾಣದಲ್ಲಿ ದಾವಣಗೆರೆಯಲ್ಲಿ ಪ್ರಭಾವವನ್ನು ಉಂಟು ಮಾಡಿದೆ. ತೀರಾ SDP ಅವ್ರ ಕ್ಯಾಂಪೇನು ಇದರಲ್ಲಿ ಜೊತೆಗೆ ನಾನು ಹೋಗಿದ್ದೆ, ಎಲ್ಲರ ಜೊತೆನೂ ಆಲ್ಮೋಸ್ಟ್ ಓಡಾಡ್ತಾ ಇದ್ದೀನಿ. ಅವರ ಭಾಷಣದಲ್ಲಿ ಅಲ್ಪಸಂಖ್ಯಾತರ ಒಬ್ಬ ನಾಯಕ, ಈಗ ಉಳಿದವರೆಲ್ಲ ದೊಣ್ಣೆ ನಾಯಕರು, ತಕ್ಕಮಟ್ಟಿಗೆ ನಾಯಕ ಅಂತ ಯಾರಿದ್ರೆ ಅದು ಜಮೀರ್ ಅಹ್ಮದ್. ಆ ಜಮೀರ್ ಅಹ್ಮದ್ ವಿರುದ್ಧವೇ ಈ ಥರ ಸ್ಟೇಟ್ಮೆಂಟ್ ಒಂದು ಪಕ್ಷದಲ್ಲಿ ಕೊಡ್ತಾ ಇರೋದು. ಆಮೇಲೆ ಒಂದಿಷ್ಟು ದೊಣ್ಣೆ ನಾಯಕರನ್ನು ಮುಂದ್ಬಿಟ್ಟು ಜಮೀರ್ ಅಹ್ಮದ್ ಅವರನ್ನೇ ಮುಗಿಸುವ ಪ್ರಯತ್ನ ಮಾಡೋದು, ಇದನ್ನೆಲ್ಲ ಉಲ್ಲೇಖಿಸಿ ಭಾಷಣ ಮಾಡ್ತಾರೆ. ಜಮೀರ್ ಅಹ್ಮದ್ ಅವರಿಗೆ ವ್ಯಾಲ್ಯೂ ಕೊಡಲಿಲ್ಲ, ಇಲ್ಲಿ ಅವಮಾನ ಮಾಡಿದ್ರು. ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗ್ತದೆ ಜಮೀರ್ ಅಹ್ಮದ್ ಅಂತೇಳಿ ಆ ಆ್ಯಂಗಲಲ್ಲಿ ಮಾತಾಡ್ತಾರೆ. ಅವ್ರು ಕನ್ಸಿಡರ್ ಕೂಡ ಮಾಡಿರ್ಬೋದು, ಅದಕ್ಕೆ ಇಲ್ಲಿವರೆಗೂ ಎಂಟ್ರಿ ಕೊಟ್ಟಿಲ್ಲ. ಜೊತೆಗೆ ಜಮೀರ್ ಅಹ್ಮದ್ ಬರ್ತಾರಾ ಬರಲ್ವೋ, ಅವನು ಯಾವನು ಇವನು ಯಾವನು, ಇಂತಹ ಉಡಾಫೆಯ ಮಾತುಗಳು ಬಂದರೂ ಕೂಡ ಪ್ರತಿಕ್ರಿಯೆ ನೀಡದೆ ಯಾವುದೇ ಕರ್ನಾಟಕದ ಮೀಡಿಯಾಗಳಿಗೆ ಸಿಗದೆ ಕೇರಳದಲ್ಲಿ ಚುನಾವಣೆ ಇನ್ನಿತರ ವಿಚಾರದಲ್ಲಿ ಓಡಾಡ್ಕೊಂಡಿದ್ದಾರೆ. ಅವ್ರು ದೂರ ನಿಂತ್ಕೊಂಡೆ ಇಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮೈನಾರಿಟಿಯಲ್ಲಿ ಮಾಡ್ತಾ ಇಲ್ವೋ ಅದಕ್ಕೆ ಪ್ರೂಫ್ ಕೊಡಬೇಕಾಗುತ್ತೆ. ಆದರೆ ಆ ಸ್ಥಳೀಯವಾಗಿ ನಾನು ನೋಡ್ಕೊಂಡು ಬಂದಿರೋ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ಬದಲಾವಣೆಗಳು, ಕೆಲಸಗಳು ನಡೀತಾ ಇದ್ದಾವೆ. ಮುಸಲ್ಮಾನ ಸಮುದಾಯ ಜಮೀರ್ ಅಹ್ಮದನ್ನು ಹೊರತುಪಡಿಸಿ ಬೇರೆ ಯಾವುದೇ ದೊಣ್ಣೆ ನಾಯಕರು ಅಲ್ಲಿ ಹೋಗಿ ಜಮೀರ್ ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿರುವ ಅಲ್ಪಸಂಖ್ಯಾತ ಯಾವುದೇ ದೊಣ್ಣೆ ನಾಯಕರು ಅಲ್ಲಿ ಕಷ್ಟ. ಏನೇ ಪ್ರಯತ್ನ ಪಡ್ಬೋದು, ಪೂಜಾ ಇಂಟರ್ನ್ಯಾಷನಲ್ ಹೋಟೆಲ್ ಕೂತ್ಕೊಂಡು ನಾವು ಏನಾದರೂ ಮಾಡಿ ಸಮರ್ಥನನ್ನು ಗೆಲ್ಸ್ಕೊಂಡು ಬರಬೇಕು, ಇಲ್ಲ ಅಂದರೆ ನನಗೆ ಕೊಟ್ಟಂಥ ಜವಾಬ್ದಾರಿನ ನಾನು ಸರಿಯಾಗಿ ನಿರ್ವಹಿಸಿಲ್ಲ ಅಂಥೇಳಿ ಮತ್ಯಾವತ್ತೂ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಚರ್ಚೆ ಮಾಡುವಷ್ಟರ ಮಟ್ಟಿಗೆ ಹತಾಶೆಗಳು, ನೋವುಗಳು. ನನಗೆ ಬಹಳ ದುರಂತ ಆಗಿದ್ದೇನೆಂದರೆ DCM DK ಶಿವಕುಮಾರ್ ಮತ್ತು ಒಂದಿಷ್ಟು ಅಲ್ಪಸಂಖ್ಯಾತ ದೊಣ್ಣೆಗಳು ಒಂದು ಮೀಟಿಂಗ್ ಕೂತಿದ್ರು. ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹೇಳ್ತೀನಂತ, ನೀವು ನಾಯಕರು ಅಂತ ನೀವು ಅನ್ಕೋತಿರಲ್ಲ, ಆದರೆ ಆ ಸಮುದಾಯ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಹೀರೋಗಳೇ, ಹುಲಿಗಳೇ. ಯಾವ ಥರ ನೀವು ಬ್ಯಾಲೆನ್ಸ್ಡ್ ಪಾಲಿಟಿಕ್ಸ್ ಮಾಡ್ತೀರ ಅನ್ನೋದನ್ನು ನಾನು ಬಿಡಿಸಿ ಹೇಳೋದಕ್ಕೆ ಶುರು ಮಾಡಿದ್ರೆ ದೊಡ್ಡ ಕಥೆಗಳಾಗ್ತವೆ. ಐ ಡೋಂಟ್ ಕೇರ್ ಎನಿಬಡಿ. ಪ್ರಜಾಪ್ರಭುತ್ವದ ಆಶಯ ಮತ್ತು ಅವಕಾಶಗಳ ನಡುವೆ ಬದುಕ್ತಿರೋ ನಾನು. ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿದವರು, ಅನ್ಯಾಯ ಆಗ್ತಿದ್ದಾಗ ಸುಮ್ಮನಿದ್ದವರು ದೊಣ್ಣೆ ನಾಯಕರಾಗಿ ಎಲೆಕ್ಷನ್ ಬಂದಾಗ ಮೆರೆಯೋದಕ್ಕೆ ಹೋಗ್ತಿರಲ್ಲ, ಅದು ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡನ್ನು ನೋಡಿ ಸಾಕಾಗಿ ಮಾತಾಡೋದು ನಾವೆಲ್ಲ. ಒಂದಿಷ್ಟು ಅಲ್ಪಸಂಖ್ಯಾತ ದೊಣ್ಣೆಸ್ಗಳು ಮತ್ತು ಎಲ್ಲ DCM ಎಲ್ಲ ನೀನು ನೋಡಿದೆ. ಒಂದಿಷ್ಟು ಆಲಿಮ್ಗಳು, ಮುಸಲ್ಮಾನರು ತುಂಬ ಗೌರವಿಸುವಂತಹ ಮೌಲ್ಯಗಳು, ಆಲಿಮ್ಗಳು, ಉಲಮಾ ಉಮರಗಳು ಅಂತೆಲ್ಲ ಒಂದು ಲೇಯರ್ಗಳಿದಾವಲ್ಲಿ. ಅವ್ರನ್ನ ಕೂರಿಸ್ಕೊಂಡು ಮೀಟಿಂಗ್ ಯಾವುದೋ ಹೋಟ್ಲ್ ಇರಬೇಕು, ಎದುರುಗಡೆ ಆಲಿಮ್ಗಳು ಸಾಲಾಗಿ ಚೇರಲ್ಲಿ ಕೂತ್ಕೊಂಡಿದ್ರು, ಮೌಲ್ವಿಗಳೆಲ್ಲ ಸಾಲಾಗಿ ಕೂತ್ಕೊಂಡಿದ್ರು. ನನ್ನ ಮನಸ್ಸಲ್ಲೇ ಆಯಿತು, ಈ ರಾಜ್ಯದಲ್ಲಿ ನಾನು ಯಾವತ್ತೂ ಕೂಡ ಮಠಾಧೀಶರುಗಳು ಇವ್ರು ಕರೆದ ಜಾಗಕ್ಕೆ ಹೋಗ್ಬಿಟ್ಟು ಸಾಲ ಕೂತಿದ್ದನ್ನು ನಾನು ನೋಡೇ ಇಲ್ಲ ಯಾವತ್ತು. ಬದಲಿಗೆ ಮಠಗಳಿಗೆ ಇವ್ರುಗಳು ಹೋಗಿ ಅವರ ಪಾದದ ಬಳಿ ಕೂತು ನಮಸ್ಕಾರ ಮಾಡಿ, ಅಣ್ಣ ಸಪೋರ್ಟ್ ಮಾಡಿ ಅಣ್ಣ ಅಂತ ಭಿಕ್ಷೆ ಬಿಡ್ತಾರೆ, ಭಿಕ್ಷೆ. ಆದರೆ ಪುಕ್ಕಟೆಯಾಗಿ ಸಿಗುವಂಥ ಮುಸಲ್ಮಾನ ಸಮುದಾಯ, ಅಲ್ಲಿನ ಜನಸಮುದಾಯ, ಅಲ್ಲಿನ ಜನಸಾಮಾನ್ಯರು, ಆಲಿಮ್ಗಳು, ಉಲಮಗಳು, ಈ ಮೌಲ್ಯಗಳು ಏನು ಲೇಯರ್ ಇದೆ, ಅವರೆಲ್ಲ ಇವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಚೇರಲ್ಲಿ ಸಾಲ ಕೂರ್ತಾರೆ. ಆಲಿಮ್ಗಳಿಗೆ ಸ್ವಾಭಿಮಾನ ಬೇಡವಾ? ನಾನು ಯಾವುದೇ ಕಾರಣಕ್ಕೂ ಮೂಲ ಮೌಲ್ಯಗಳನ್ನು ನಾನು ಯಾವತ್ತೂ ಪ್ರಶ್ನೆ ಮಾಡೋಕ್ಕೋಲ್ಲ. ಅವ್ರು ದೇವರ ಕಾರ್ಯ ಮಾಡೋರು, ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾರೆ. ಅವ್ರ ಮಾತಿಗೆ ಒಂದು ಸಮುದಾಯ ಮನ್ನಣೆ ಕೊಡುತ್ತೆ. ಮಠಾಧೀಶರ ಮಾತುಗಳಿಗೆ ಹೇಗೆ ಸಮುದಾಯಗಳು ಮನ್ನಣೆಯನ್ನು ಕೊಡ್ತವೋ ಅದೇ ಥರ ಮೌಲ್ಯಗಳು, ಅಲಿಮ್ಗಳು ಅಂದರೆ ವ್ಯಾಲ್ಯೂ ಇದೆ. ನೀವು ಯಾಕೆ ಕರೆದಾಗೆಲ್ಲ ಹೋಗ್ಬಿಟ್ಟು ಕೂರ್ತೀರಿ? ಕರೆಸ್ಕೊಳ್ಳಿ, ಮಠಾಧೀಶಗಳು ಮಾಡ್ದಂಗೆ. ಏನಪ್ಪ ನಿಂಗೆ ತಾನೇ ಕೆಲಸ ಆಗಬೇಕು, ಬಾರಯ್ಯ ಇಲ್ಲಿ
ಕುತ್ಕೊಳ್ಳಯ್ಯ ಕೆಳಗೆ, ಕೇಳೋ ಏನು ಬೇಕು, ಸಪೋರ್ಟ್ ಮಾಡಿ. ಕೋಗಿಲು ತಣಿಸಂತದಲ್ಲಿ ನೀವು ಆ ಲೆವೆಲ್ಗೆ ಡೆಮಾಲಿಷ್ ಮಾಡಿ ನಮ್ಮ ಸಮುದಾಯದವ್ರನ್ನ ಬೀದಿಗೆ ತಳೆದಾಗ, ಕೊರೆಯುವ ಚಳಿಯಲ್ಲಿ ನೀವು ಅವರನ್ನು ಬೀದಿಗೆ ತಳೆದಾಗ, ಸುಡುವ ಬಿಸಿಲಿನಲ್ಲಿ ಅವರನ್ನು ನೀವು ಬೀದಿಯಲ್ಲಿ ಮಲಗಿಸಿದಾಗ ನಮ್ಮ ಹೃದಯಕ್ಕೂ ತುಂಬ ನೋವಾಗಿದೆ. ಸ್ವಲ್ಪ ಪಾಠ ಕಲಿಸೋಣ ಅಂತ ನಾವು ಇದ್ದೀವಪ್ಪ. ಈಗ ಏನೋ ಸಮುದಾಯಕ್ಕೆ BJP ಪಾಕಿಸ್ತಾನ ಕಳಿಸ್ಬಿಡುತ್ತಂತ, ಇದೇ ಅವ್ರು ಮಾಡೋದು ಹಾಗೆ, ಅವ್ರು ಅದ್ರಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಇವ್ರು ಸತ್ರು ಅಂತಲೇ ಲೆಕ್ಕ. BJP ಒಂದು ಒಳ್ಳೆ ಅವಕಾಶ ಇದೆ ನೋಡಿ. ನೀವು ಕೋಮುವಾದಿಗಳು ಆಗದೇ ಇದ್ದರೆ, ಬರೀ ಅಭಿವೃದ್ಧಿಯ ಪಥದಲ್ಲಿ ಹೋದರೆ ಇದೆಲ್ಲ ಲೆಕ್ಕ ಅಲ್ಲ. ಯಾವುದೇ ಪಾರ್ಟಿ ಅಭಿವೃದ್ಧಿಯನ್ನೇ ಮಾತಾಡಿದ್ರೆ, ಸೌಹಾರ್ದತೆಯಿಂದ ದೇಶವನ್ನು ನಡೆಸಿದ್ರೆ, ಅದು BJP ಆದ್ರೇನೋ, SDP ಆದ್ರೇನೋ, ಇನ್ನೊಂದು ಪಕ್ಷ ಆದ್ರೇನೋ ನಾವು ಅವ್ರನ್ನ ಬೆಂಬಲಿಸ್ತೀವಿ, ಮುಲಾಜಿಲ್ಲ. ನಾವು ಯಾವನಿಗೂ ಮಾರಾಟ ಆಗಲಿಲ್ಲ, ಸೇಲ್ ಆಗಲ್ಲ, ತೊಂದರೆ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನಮಗೂ ಒಂದು ಬೇಸಿಕ್ಗಳು ಇರುತ್ತವೆ. ಅದೊಂದಾಯ್ತಾ, ಈ ಥರದ ಕಥೆಗಳು. ಆಮೇಲೆ ಸ್ಟೇಟ್ಮೆಂಟ್ಗಳು, ಗೆಲ್ಸ್ಕೊಂಡೋಗ್ಬಿಡ್ತೀವಿ, ಏನೋ ಮಾಡಿಬಿಡ್ತೀವಿ. ಕತೆ ಬೇರೆ ಇದೆ ಗ್ರೌಂಡಲ್ಲಿ. ಅಲ್ಪಸಂಖ್ಯಾತ ನಾಯಕರು ಮಾತಾಡೋದು ಕೆಲವೆಲ್ಲ ಹಿಂಗೆ ಅನ್ನೋದಂತೆ, ತೊಡೆ ತಟ್ಟದಂತೆ. ಈಗ ಇಮ್ರಾನ್ ಪಾಷಾ ಅಂಥೇಳಿ ಒಬ್ಬ, ನಿಮ್ಗೆ ಗೊತ್ತಿರ್ಬೋದು, ಭಾಳ ವರ್ಷಗಳಿಂದ ರಾಜಕಾರಣದಲ್ಲಿರೋಂಥ ವ್ಯಕ್ತಿ. JDS ಅಲ್ಲಿದ್ದರು, ಆಮೇಲೆ ಕಾಂಗ್ರೆಸ್ನಲ್ಲೂ ಸದ್ಯಕ್ಕಿದ್ದಾರೆ. ಜಮೀರ್ ಅಹ್ಮದ್ ಪರಮಾಪ್ತರು. ಈಗ ಏನೋ ಆವೇಶದಲ್ಲಿ ಜಮೀರ್ ಅಹ್ಮದ್ ಬಗ್ಗೆ ಏನು ಲೂಸ್ ಟಾಕ್ ಮಾಡ್ತಾರೆ ಅಂತೇಳಿ SS ಮಲ್ಲಿಕಾರ್ಜುನ ವಿರುದ್ಧ ಹರಿಯಿದ್ರು. ಲಕ್ಷಾಂತರ ಜನ ಕರ್ಕೊಬಂದ್ಬಿಡ್ತೀವಿ, ಮಸಿ ಬೆಳಿತೀವಿ ಅಂತ. ಎರಡೂ ಕೂಡ ಸುಲಭ ಅಲ್ಲ, ವಾಸ್ತವ. ರಿಪಬ್ಲಿಕ್ ಆಫ್ ದಾವಣಗೆರೆ, ಬಳ್ಳಾರಿ ರಿಪಬ್ಲಿಕ್ ಆಫ್ ಅಂತ ಸಿದ್ದರಾಮಯ್ಯ ಮಾತಾಡ್ತಿದ್ರು. ಅಲ್ಲಿ ಅವ್ರದ್ದೇ ಆದಂತಹ ಒಂದು ಶ್ರೇಷ್ಠತೆ, ಅವ್ರದ್ದೇ ಆದಂಥ ಒಂದು ಬೇಸಿದೆ. ಲಕ್ಷಾಂತರ ಜನನ ಕರ್ಕೊಂಡು ಹೋಗೋದು ಅನ್ನೋದೇ ಒಂದು ಸುಳ್ಳು. 1000 ಜನ ಕರ್ಕೊಂಡು ಹೋಗೋದು ಭಾಳ ಟಫ್ ಇದೆ. ಈಗ ತುಂಬ ಖರ್ಚು ಮಾಡ್ತೀನಿ ಅನ್ನೋದು 5000 ಜನ ಕರ್ಕೊಂಡು ಹೋಗ್ಬೋದು. ಕರ್ಕೊಂಡಾಗ ಏನು ಮಾಡ್ತೀರಿ, ಎಲ್ಲಿ ಹೋಗ್ತೀರಿ, ಎಲ್ಲಿವರೆಗೆ ತಲುಪ್ತೀರಿ? ಇದರಿಂದ ಏನಾದರೂ ಲಾಭ ಇದೆ? ಇಲ್ಲ. ಇರಲಿ, ಒಂದು ಜಮೀರ್ ಅಹ್ಮದ್ ಅಂತ ಒಬ್ಬ ಲೀಡರ್ ಬಗ್ಗೆ ಈ ಥರದೊಂದು ಲೂಸ್ ಟಾಕ್ ಮಾಡಿದಾಗ ಆಕ್ರೋಶದಿಂದ ಅವರ ಪರಮಾಪ್ತರಾಗಿ ಈಗ ಮಾತಾಡಿದ್ದಾರೆ. ಅದಕ್ಕೆ ರಿಯಾಕ್ಟ್ ಮಾಡಬೇಕಾದ್ರೆ ನಲ್ಪಾಡ್ ಮೊಹಮ್ಮದ್ ಅಂತೇಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು ಮೊದಲು. ಅವನು ಯಾವನ್ರಿ ಇಮ್ರಾನ್ ಪಾಷಾ, ನಿಮ್ಮದು ಫೆಸ್ಟಿವಲ್ ಆಫ್ ಹ್ಯೂಮನಿಟಿ ಇಂಥರ ಕಾರ್ಯಕ್ರಮಗಳಲ್ಲಿ ಗೆಸ್ಟಾಗಿ ಬಂದಾಗ, ಗೆಸ್ಟಾಗಿ ಕರೆದಾಗ, ಟೀ ಕಾಫಿ ಕುಡ್ಕೊಂಡಿದ್ದಾಗ ಅವನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಜನರಿಗೆ ಒಟ್ಟಿನಲ್ಲಿ ಏನೋದೊಂದು ಹೇಳ್ಬಿಡ್ಬೇಕು. ಆಮೇಲೆ ಈ ದಾಡಿ ಬಿಟ್ಟರು ಟೋಪಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಆಲ್ಮೋಸ್ಟ್ ದಾಡಿ ಬಿಟ್ಟರು ಟೋಪಿ ಹಾಕೋರೆಲ್ಲ ಮೌಲ್ಯಗಳೇ, ಆಲ್ಮೋಸ್ಟ್ ಆ ಥರ ಇದ್ದಾರೆ. ಅದೊಂದು ಇಸ್ಲಾಮಿನ ಕರ್ಮಗಳಲ್ಲಿ ಒಂದು ಅಂತ, ಗಡ್ಡ ಬಿಡೋದು, ಟೋಪಿ ಹಾಕೋದು. ಮೊಹಮ್ಮದ್ ಪೈಗಂಬರೆಲ್ಲ ಹಾಗೆ ಬಿಟ್ಕೊಂಡು ಬಂದಿದ್ದಾರೆ. ಒಪ್ಕೋತೀನಿ, ಟೋಪಿ ಹಾಕ್ಕೊಂಡವರು, ಗಡ್ಡ ಬಿಟ್ಟವರು ಎಲ್ಲ ಒಳ್ಳೆಯವರಲ್ಲ. ಗಡ್ಡ ಬಿಡ್ಕೊಂಡು ಟೋಪಿ ಹಾಕದೆ ಸ್ಟೈಲಾಗಿ ಕಾಣೋರು ಕೂಡ ಒಂದೊಂದು ಸಲ ಯಾರ್ಯಾರಿಗೋ ಹೊಡೆದು ಕೇಸ್ ಹಾಕಿಸ್ಕೊತಾರೆ, ಜೈಲಿಗೆ ಹೋಗಿ ಬರ್ತಾರೆ. ಏನೇನೋ ನೋಡ್ಕೊಂಡು ಬಂದಿದ್ದೀವಿ ನಾವು. ನಿಮ್ಮ ಆವೇಶ ಆಕ್ರೋಶಗಳು ಹೇಗಿದ್ದಾವೆ, ರಿಯಾಕ್ಷನ್ ಕೂಡ ಹಾಗೆ ಇರ್ತವೆ. ಯಾರು ಭಯ ಪಡ್ಕೊಂಡು ಬದುಕೋ ಕಾಲಗಳು ಹೊರಟೋಗಿದ್ದಾವೆ. ನನಗನ್ಸುತ್ತೆ ಕೆಲವು ದೊಣ್ಣೆ ನಾಯಕರುಗಳಿಂದನೇ ಅಲ್ಲಿ ಇನ್ನಷ್ಟು ಅಲ್ಪಸಂಖ್ಯಾತ ಮತದಾರರನ್ನು ಕಾಂಗ್ರೆಸ್ ಕಳ್ಕೊತಿದೆ. ಒಂದು ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಆವೇಶ ಏನಿತ್ತು ಆರಂಭದಲ್ಲಿ, ಆ ಆವೇಶ ತಕ್ಕ ಮಟ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗಿದ್ದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ದಾವಣಗೆರೆಯಲ್ಲಿ. ನಮಗೆ ಟಿಕೆಟ್ ಕೊಡಲೇಬೇಕು, ಕಂಪ್ಲೀಟ್ ಕಾಂಗ್ರೆಸ್ ಬಿಟ್ಬಿಡ್ತೀವಿ ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಪಸಂಖ್ಯಾತ ಮತದಾರರು ತೀರ್ಮಾನವನ್ನು ತಗೊಂಡಿದ್ರು. ಆಮೇಲೆ ಈ ಸಾದಿಕ್ ಫೈಲ್ವಾನು, ನಾನು ಸತ್ರು ಕೂಡ ಪಕ್ಷಕ್ಕೆ ಹೋಗಲ್ಲ, ನಾನು ನಿಂತೇ ನಿಲ್ತೀನಿ, ನನ್ನ ಹಿಂಬಾಲಕರಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರು ಹೇಳೋ ಲೆವೆಲ್ಗೆ ಅವ್ರ ಜೊತೆ ಏನೇನು ಹಿಂಬಾಲಕರು ಇರಲಿಲ್ಲ, ವಾಸ್ತವ ಇದು. ಒಂದು ವೇಳೆ ಸಾದಿಕ್ ಫೈಲ್ವಾನ್ ನಿಂತಿದ್ರು ಕೂಡ 10 ಸಾವಿರ ಓಟ್ ತಗೋತಿದ್ರು, ಇದು ಸತ್ಯ. ಆದರೆ ಒಂದು ಮಾರ್ಕೆಟಿಂಗ್ ಸೃಷ್ಟಿ ಆಯಿತು. ಒಂದು ಆಕ್ರೋಶಕ್ಕೆ ಲೀಡ್ ಮಾಡೋದಕ್ಕೆ ಯಾರೋ ಒಬ್ಬ ಫೈಲ್ವಾನ್ ಬೇಕಿತ್ತು ಅಲ್ಲಿ. ಅವರು ಆ ಕಡೆ ಹೋದರು, ಅವ್ರಿಗೇನೇನೋ ಆಸೆ ಆಮಿಷಗಳಂತ ಕತೆ. ಆಮೇಲೆ ಇವ್ರ ಸ್ಟೇಟ್ಮೆಂಟ್ ಹಾಗೆ ಇತ್ತು, ಕಕ್ಕ ಅಪ್ಪ ಏನೇನೋ ದೇವರು ಎಲ್ಲ ಡೈಲಾಗ್ಗಳು ಬಂತು. ಆದರೆ ಸಾದಿಕ್ ಫೈಲ್ವಾನ್ ವಾಪಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂದರೂ ಕೂಡ ಅಲ್ಲಿನ ಮುಸಲ್ಮಾನ ಯಂಗ್ಸ್ಟರ್ಗಳಲ್ಲಿ ಆವೇಶ ಕಡಿಮೆ ಆಗಿಲ್ಲ. ಆಲ್ಮೋಸ್ಟ್ ಯಂಗ್ಸ್ಟರ್ಗಳೆಲ್ಲ SDP ಅಥವಾ ಆಲ್ಟರ್ನೇಟಿವ್ಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಗ್ರೌಂಡ್ ರಿಯಾಲಿಟಿ. SDP ಕಡೆ ಜಾಸ್ತಿ ಮಾತಾಡ್ತಾರೆ, ಇವನ್ ಹೆಣ್ಮಕ್ಳು ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಓಟ್ ಹಾಕ್ತೀವಿ ಕಾಂಗ್ರೆಸ್. ಈ ಸಲ ಕಾಂಗ್ರೆಸ್ ವಿರೋಧಿಗಳಲ್ಲ ನಾವು, ಕಾಂಗ್ರೆಸ್ಸನ್ನು
ಬೆಳೆಸ್ಕೊಂಡು ಬಂದವರು ನಾವು, ಬದುಕಿಸ್ಕೊಂಡು ಬಂದವರು ನಾವು. ಯಾರು ಕೈ ಬಿಟ್ಟರು ಕೂಡ 100ಕ್ಕೆ 100ರಷ್ಟು ನಾವು ಓಟ್ ಹಾಕಿ ಗೆಲ್ಲಿಸ್ಕೊಂಡು ಬಂದವರು. BJP ಭಯಕ್ಕೆ ಹಾಕ್ತೀರಾ ಅಂತ ಎಲ್ಲೋ ಒಂದು ಸಲ ರಾಜಣ್ಣ ಹೇಳಿದ ಮಾತು ಕೇಳಿಸ್ಕೊಂಡೆ. ಯಾರು ಭಯಕ್ಕಲ್ಲ ಕಾಂಗ್ರೆಸ್ ಓಟ್ ಹಾಕೋದು ರಾಜಣ್ಣವರೇ. ಮುಸಲ್ಮಾನ ಸಮುದಾಯ ಅವ್ರು ನಮ್ಮನ್ನು ಹೇಟ್ ಮಾಡ್ತಾರೆ, ಅವ್ರನ್ನ ದೂರ ಇಟ್ಟಿದ್ದೀವಿ, ನೀವು ನಮ್ಮನ್ನೇನೋ ಪ್ರೀತಿಸೋ ಥರ ನಾಟಕ ಆದರೂ ಮಾಡ್ತೀರಿ, ಹಾಗಾಗಿ ನಿಮ್ಮ ಜೊತೆ ಇದ್ದೀರಿ ಅಂತಿದ್ದಾರೆ. ಭಯ ಪಡ್ಕೊಂಡೇನು ಮುಸಲ್ಮಾನ ಸಮುದಾಯ ಇಲ್ಲ. ಭಯಪಡಿಸೋ ಪ್ರಯತ್ನ ಮಾಡಿದ ಫಿರೋನ್ ಮತ್ತು ನಮ್ರೂದ್ನನ್ನು ಮುಗಿಸಿಕೊಂಡು ಬಂದಂಥ ಅಂಶ ಅದು, ಧರ್ಮ ಅದು. ಏನೆಲ್ಲ ಎಲ್ಲ ಹೊಡೆದು ಮುಗಿಸಿ ಮಲಗಿಸ್ತೀವಿ ಅಂಥೇಳಿ ಪೌರುಷದ ಮಾತಾಡಿದ ಇಸ್ರೇಲ್ ಮತ್ತು US ತಕ್ಕ ಪಾಠ ಕಲಿಸುವ ಇರಾನಿನಂಥ ಫೈಟರ್ಗಳ ಜೀನ್ ಇರುವಂಥ ಧರ್ಮ ಅದು. ಪುಡಗೋಸಿಗಳಿಗೇನು ಹೆದರ್ಕೆ ಗೊತ್ತಿಲ್ಲ ಅದು. ನೀವು ನಮ್ಮನ್ನು ಹೇಟ್ ಮಾಡ್ತೀರಿ, ನಾವು ನಿಮ್ಮನ್ನು ಹೇಟ್ ಮಾಡ್ತೀವಿ ಅಷ್ಟೇ. ಭಯದಿಂದ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಆಗ್ತಿರೋದಲ್ಲ, BJPಯನ್ನು ಧಿಕ್ಕರಿಸ್ತಿರೋದಲ್ಲ. ಈ ಕಾಮನ್ ಸೆನ್ಸ್ ಇರಲಿ. ಯಂಗ್ಸ್ಟರ್ಗಳೆಲ್ಲ ಕಂಪ್ಲೀಟಾಗಿ ಯಂಗ್ಸ್ಟರ್ಗಳು ಆಲ್ಮೋಸ್ಟ್ ಅಲ್ಲದ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ, ಇಲ್ಲಿ ಗ್ರೇಟರ್ ಬೆಂಗಳೂರು ಟೈಮಲ್ಲಿ ಆಗುತ್ತೆ ಅಂತ ಪಾಪ ಕಾಯ್ತಾ ಇದ್ದಾರೆ. ಅಲ್ಲಿ ಹೈಯೆಸ್ಟ್ ಮುಸಲ್ಮಾನರು ಇರೋದ್ರಿಂದ ಎಲ್ಲ ಬೂತ್ಗಳಲ್ಲಿ ಒಂದಿಷ್ಟು ಮುಸಲ್ಮಾನ ಲೀಡರ್ಗಳಿರ್ತಾರೆ. ಅವರು ಕೂಡ ಕಾರ್ಪೊರೇಟರ್ ಆಗಬೇಕಂತ ಆಸೆ ಇರೋರು. ಅದಕ್ಕೆ ದುಡ್ಡು ಬೇಕು, ಬೆಂಬಲ ಬೇಕು, ಸರ್ಕಾರನೂ ಬೇಕು. ಹಾಗಾಗಿ ಅವರೆಲ್ಲ ಒಂದಿಷ್ಟು ಜನ ಯಂಗ್ಸ್ಟರ್ಗಳೆಲ್ಲ ಒಂದಿಷ್ಟು ಜನ ಮಲ್ಲಿಕಾರ್ಜುನ್ ಜೊತೆ ಇದ್ದಾರೆ. ಆದರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದ, ಆಸೆ ಆಕಾಂಕ್ಷೆಗಳಿಲ್ಲದ, ತನ್ನ ಅಸ್ತಿತ್ವಕ್ಕೋಸ್ಕರ ತಾನು ಬದುಕಬೇಕಾಗಿದೆ ಅಂತ ತೀರ್ಮಾನ ಮಾಡಿರುವಂಥ ಯಂಗ್ಸ್ಟರ್ಗಳೆಲ್ಲ ಈ ಸಲ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. ಆದರೆ 45+ 50+ ಏನು ಅವಾಗಿಂದ ಅಪ್ಪ ಅಜ್ಜನ ಕಾಲದಿಂದನೂ ನಾವು ಕಾಂಗ್ರೆಸ್ಸು ಅಂತ ಹೇಳೋರು, ಅಜ್ಜನ ಕಾಲ ಬರಲ್ಲ, ನನ್ನ ಅಪ್ಪ ಕಾಂಗ್ರೆಸ್ಸು ನಾನು ಕಾಂಗ್ರೆಸ್ ಅಂತ ಒಂದು 40-50 ವರ್ಷದ ಪ್ರಾಯ ಮೇಲ್ಪಟ್ಟಂಥ ವ್ಯಕ್ತಿಗಳೆಲ್ಲ ನಾವು ಏನು ಮಾಡೋದಪ್ಪ, ನಮಗೇನು ಇವರಿಂದ ತೊಂದರೆ ಇಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಹೋಗಲಿ ಮುಸಲ್ಮಾನರಿಗೆ ಓಟ್ ಹಾಕೋಣ ಅಂದರೆ ಮುಸ್ಲಿಮಲ್ಲಿ ಲೀಡ್ರ್ ಯಾರಿದ್ದಾರೆ? ಇಡೀ ಸ್ಟೇಟು, ಇಡೀ ದೇಶದಲ್ಲೇ ಕಾಂಗ್ರೆಸ್ಸಲ್ಲಿ ಒಬ್ಬ ಮುಸಲ್ಮಾನ ಲೀಡ್ರ್ ಇಲ್ಲ. ಇನ್ನು ದಾವಣಗೆರೆ ಇರೋದಕ್ಕೆಲ್ಲ ಸಾಧ್ಯ. ನಾನು ಹುಡುಕ್ದೆ 2-3 ದಿನ, ಒಂದಿಷ್ಟು ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಸ್ವಲ್ಪ ಕೆಪಾಸಿಟಿ ಇರೋರು ಇದ್ದಾರೆ. ಆದರೆ ಅವ್ರು ಬೂತ್ ಮಟ್ಟದ ಲೀಡ್ರ್ ಆಗೋದಕ್ಕೆ ಮಾತ್ರ ಶಕ್ತಿ, ಇಡೀ ಜಿಲ್ಲಾ ಮಟ್ಟದ ನಾಯಕತ್ವ ಯಾರಲ್ಲೂ ಇಲ್ಲ, ಯಾರೂ ಇಲ್ಲ. ಇವತ್ತು ಕಾಂಗ್ರೆಸ್ ವಿರುದ್ಧ ಆಕ್ರೋಶದಲ್ಲಿರುವಂತಹ ಆ ಸಮುದಾಯಕ್ಕೆ ಲೀಡ್ ಮಾಡುವಂಥ ಒಬ್ಬ ಲೀಡ್ರ್ ಏನಾದರೂ ಇದು ಬಿಟ್ಟಿದ್ರೆ ಇವರು ಕನಿಷ್ಠ ಒಂದು 20-25 ಸಾವಿರ ಓಟ್ ಕಳ್ಕೊಂಡಿರೋರು. ಒಂದು ಕಡೆ ಬಾಯ್ ಕಟ್ ಮಾಡಿದ್ರೆ ಡೆಮೋಕ್ರಸಿಯಲ್ಲಿ ಬಾಯ್ ಕಟ್ ನೆಸೆಸಿಟಿ ಇಲ್ಲ, ನೋಟ ಅನ್ನೋ ಅವಕಾಶಗಳು ಕೂಡ ಕೊಟ್ಟಿದೆ. ಇಲ್ಲ ಅಂದರೆ ಹಾಗೆ ಯಾಕೆ ವೇಸ್ಟ್ ಮಾಡ್ತೀರಾ ಓಟನ್ನು? ಹೋರಾಟದ ದಿಶೆಯಲ್ಲಿ ಬಂದಂಥ ಅನೇಕರು ಅಲ್ಲಿ ಸ್ಪರ್ಧೆಗಿಳಿದಿದ್ದಾರೆ, ಕೊಳ್ಳಿಪೇಟೆ ಅಂತ. ಇವರು ಸಪೋರ್ಟ್ ಮಾಡಿ. ಕಾಂಗ್ರೆಸ್ಸಿಗೆ ಈ ಸಲ ಬುದ್ಧಿ ಕಲಿಸುವ ತೀರ್ಮಾನ ಯಂಗ್ಸ್ಟರ್ಗಳಲ್ಲಿದೆ. ಅದೇ ಥರ ಲಿಂಗಾಯತ ಸಮುದಾಯ ಕೂಡ ಪಂಚಮಸಾಲಿ ಒಂದು ಡಾಮಿನೇಟ್ ವಿರುದ್ಧ ನಿಲ್ಲಬೇಕು ಈ ಸಲ ಅಂತ ಒಂದು ತೀರ್ಮಾನ ತಗೊಂಡಿದೆ. ಹಾಗಾಗಿ ಶಾಮನೂರು ಕುಟುಂಬದ ವಿರುದ್ಧವಾಗಿ ಈ ಸಲ BJPನ ಗೆಲ್ಲಿಸ್ಬೋದು. ದೊಡ್ಡ ಮಟ್ಟದಲ್ಲಿರುವಂಥ ಪಂಚಮಸಾಲಿ ಲಿಂಗಾಯತರು, ಮಠಾಧೀಶರು, ಈ ಥರದೆಲ್ಲ ಒಂದು ಪ್ರಯತ್ನಗಳಾಗ್ತಿದೆ. ಇನ್ನು ಅಹಿಂದ ವರ್ಗ, ಒಳ ಮೀಸಲಾತಿ ಇನ್ನಿತರ ವಿಚಾರದಲ್ಲಿ ಆ ಸಮುದಾಯಗಳೆಲ್ಲ ಸ್ವಲ್ಪ ಸಿಟ್ಟಾಗಿದ್ದಾರೆ. ಹಾಗಾಗಿ BJP ಈ ಸಲ ಅಲ್ಲಿ ಸರ್ವೈವ್ ಆಗ್ಬೋದು ಅನ್ನೋದು ನನ್ನ ಒಂದು ಓಡಾಟದ ವಿಚಾರ. ಕಾಂಗ್ರೆಸ್ ಮತ್ತು BJP ನಡುವೆ ಭಾಳ ಪೈಪೋಟಿ ಇದೆ. ಇಲ್ಲಿ ಯಾರಾದರೂ ಓಟ್ ಸ್ಪ್ಲಿಟ್ ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡುತ್ತೆ. ಇನ್ನು BJP ಮುಸಲ್ಮಾನರ ಓಟು ಅತ್ಯಂತ ಕಡಿಮೆ ಮಾಡಿಸೋದಕ್ಕೆ, ಕಾಂಗ್ರೆಸ್ಗೆ ಬೀಳದಂತೆ ತಡೆಯೋದಕ್ಕೆ ಒಂದಿಷ್ಟು ಅವ್ರದ್ದಾದಂಥ ತಂತ್ರಗಳನ್ನು ಮಾಡ್ತಿದ್ದಾರೆ. ಅದು ಬಿಟ್ಟು ಒಂದಿಷ್ಟು ಪ್ರಗತಿಪರ ವಲಯ ನಮ್ಮಂಥವರೆಲ್ಲ ಕಾಂಗ್ರೆಸ್ ಸಿಂಪತೈಸರ್ಗಳು ಪದೇ ಒಂದು ಸಮುದಾಯವನ್ನು ಓಟಿಗೆ ಬಳಸ್ಕೊಂಡು ಈ ಕೈ ಬಿಡುವ ಪ್ರಯತ್ನಗಳೆಲ್ಲ ಆಗ್ತಾವಲ್ಲ, ಅದರ ವಿರುದ್ಧ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಿಕ್ಕಿದ ಕಡೆ ಕಾಂಗ್ರೆಸ್ ಸಪೋರ್ಟ್ರೆ ನಾವು ಮಾಡ್ತಾನೆ ಬಂದಿದ್ದೀವಿ. BJPಯ ಕೋಮುವಾದ ಹೋಲಿಸಿದ್ರೆ ಬೆಟರ್ ಅಂತ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತದ ಬಗ್ಗೆ ನಮಗೆ ಇದೆ, ಈಗಿರುವಂಥ ವ್ಯಕ್ತಿಗಳ ಬಗ್ಗೆ ಅಷ್ಟು ವಿಶ್ವಾಸ ಇಲ್ಲ ನನಗೆ. ಕತೆಗಳು ಬೇರೆ ಇದೆ. ಅದರ ನಡುವೆ ಒಂದಿಷ್ಟು ದೊಡ್ಡ ನಾಯಕರದೆಲ್ಲ ಏನು ಪೌರುಷ ನೋಡೋಣ, ಸಾಧ್ಯನೇ ಇಲ್ಲ. ಏನಿವೆ ದೊಡ್ಡ ನಾಯಕರ ಕತೆ ಇಷ್ಟು ಸಾಕು. ಇನ್ನಷ್ಟು ದಾವಣಗೆರೆಯ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನಾನು ಒಂದಿಷ್ಟೆಲ್ಲ ಮಾತಾಡಿದ್ದೀನಿ, ಒಂದಿಷ್ಟು ಡೀಟೇಲ್ಸ್ ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ನಮಸ್ಕಾರ.